ಕೂಡ ನೇರ ಪ್ರಸಾರ ಮಾಡಿ ಯೂಟ್ಯೂಬ್ ಮುಖಾಂತರ ವಿತರಿಸ್ತಾ ಇದ್ರಿ. ಸಂಸ್ಥೆ ಕೂಡ ಮೊದಲಾಗಿ ನಾವು ಕೃತಜ್ಞತೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಮೊದಲ ಚಂಡ ಭರವಸೆನ ಹೊಳತವನ್ನು ದಾಖಲಿಸಲು ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇರ್ತಾಯಿತು. ಸಿಮರ ಕಾಂಚಲಿ ಇವಾಗ ಸುಲಭ ಸಾಧ್ಯತೆಯ ಕ್ಯಾಚ್ ಇವಾಗ ಕೈ ಸೇರ್ತದೆ. ಆರಂಭಿಕ ಹತ್ತರ ಇವಾಗ ಕ್ಯಾಚ್ ಔಟ್ ರೂಪದಲ್ಲಿ ಆಘಾತ ಕಾಣ್ತಾ ಇದೆ. ಆರಂಭಿಕ ಓವರ್ ಮೊದಲ ಜನ ಯಶಸ್ಸನ್ನ ಪಡ್ಕೊಂಡ್ರು. ಮೊದಲ ಹತ್ತರ ಇವಾಗ ಫ್ರೆಂಡ್ಸ್ ಕೊರಟಗೆರೆ ಕಳ್ಕೊಂಡಿದ್ದಾರೆ. ಕ್ವಾಲಿಫೈರ್ 1 ನಲ್ಲಿ ಮೊದಲ ತಂಡವಾಗಿ ಫನ್ ಎಂಟ್ರಿನ ಪಡ್ಕೊಂಡಿರ್ತಕ್ಕಂಥ ಫ್ರೆಂಡ್ಸ್ ಕೊರಟಗೆರೆ ಆರಂಭಿಕ ಟ್ರಾನ್ಸ್ಫರ್ ಗೆಲ್ಲಿ ಪರಾಜಯವನ್ನು ಕಂಡಿರ್ತಕ್ಕಂಥ ತಂಡ ಕೂಡ ಇವಾಗ ಶೂನ್ಯಕ್ಕೆ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಆರಂಭಿಕ ಯಶಸ್ಸಾರ್ಗವಾದಲ್ಲಿ ದೇವರಾಜ್ ಇವಾಗ ಪಡ್ಕೊಳ್ತಾ ಇದ್ದಾರೆ. ಮತ್ತೊರು ಆಟಗಾರ ಸೇರ್ಪಡೆ ಅಂಕಣಕ್ಕೆ ಇವಾಗ ಯಶವಂತ್ ಬರ್ತಾ ಇದ್ದಾರೆ. 4 ಓವರ್ಗಳ ರೂಪದಲ್ಲಿ ಸಾಗಿರ್ತಕ್ಕಂಥ ಫೈನಲ್ ಪಂದ್ಯಾಟ ಆರಂಭಿಕ ಓವರ್ ಪ್ರಗತಿಯಲ್ಲಿದೆ. ಮೊದಲ ಚೆಂಡು ಮುಕ್ತಾಯಗೊಳಿಸಿದ್ದಾರೆ. ಎರಡನೇ ಚೆಂಡು ತಡಿಮುಟ್ಟು ಓಟವಾಕಸಲ ಪ್ರಯತ್ನ ರಕ್ಷಣೆ ಮಾಡಿದ್ರು. ರನ್ಔಟ್ ಅವಕಾಶಗಳಿತ್ತು. ಮರಣ ಹಾಕರು ಇವಾಗ ಮೂರನೇ ನಿರಾಕರ ಮರ ಹೋಗ್ತಾ ಇದ್ದಾರೆ. ಟರ್ನ್ಓವರ್ಗಾಗಿ ಮನವಿಯನ್ನು ರವಾನಿಸಿದ್ರೆ ಯಾವ ರೀತಿಯ ಸೂಚನೆ ಮೂರನೇ ನಿರಾಕರು ರವಾನಿಸಿ ನೋಡಬೇಕಾಗಿದೆ. ತಟ್ಟಿಮುಟ್ಟಿ ಓಟವನ್ನು ದಾಖಲಿಸುವ ಲೆಕ್ಕಾಚಾರ ಯಶವಂತ್ ಮಾಡಿದ್ರು. ಇವಾಗ ರನ್ಔಟ್ಗಾಗಿ ಅಪೀಲ್ ಮಾಡುತ್ತಾ ಇದ್ದಾರೆ. ಔಟ್ ಎನ್ನುವಂತ ಸೂಚನೆ ರವಾನೆ ಪಡ್ಕೊಳ್ತಾ ಇದೆ. ಹತ್ತರ ಆಘಾತವನ್ನು ಕಳ್ಕೊಳ್ತಾ ಇದೆ. ಬಹಳಷ್ಟು ಅವರದೊಂದು ಕ್ಷೇತ್ರ ರಕ್ಷಣೆ ಮಾಡಿದ್ರು ಫ್ರೆಂಡ್ಸ್ ದಾಸರಹಳ್ಳಿ ಕ್ಷೇತ್ರ ರಕ್ಷಕರು. ಈತ ಶೂನ್ಯಕ್ಕೆ 2 ಹತ್ತರ ಆಘಾತವನ್ನು ಕಾಣ್ತಾ ಇದೆ. ಆರಂಭಿಕ ಹಿನ್ನಡೆಯನ್ನು ಕಾಣ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಕೊರಟಗೆರೆ ಫೈನಲ್ ಪಂದ್ಯಾಟವನ್ನು ಫ್ರೆಂಡ್ಸ್ ದಾಸರಹಳ್ಳಿ ವಿರುದ್ಧವಾಗಿ ಆಡ್ತಾ ಇದ್ದಾರೆ. ಆರಂಭಿಕ ಟಾಸ್ ಬ್ರೇಕಲ್ಲಿ ಸಾಗಿರ್ತಕ್ಕಂಥ ಹಂತದಲ್ಲಿ ಟಾಸ್ ಅನ್ನ ಜಯಿಸಿರ್ತಕ್ಕಂಥ ಫ್ರೆಂಡ್ಸ್ ದಾಸರಹಳ್ಳಿ ಆರಂಭಿಕ ಬೌಲರ್ ದೇವರಾಜ್ ಇವಾಗ ಯಶಸ್ಸನ್ನ ಪಡ್ಕೊಂಡಿದ್ದಾರೆ. ಇದು ಮತ್ತೊಬ್ಬ ಆಟಗಾರ ಸೇರ್ಪಡೆ ಅಂಕಣಕ್ಕೆ ವಿಜಯ್ ಬರ್ತಾ ಇದ್ದಾರೆ. ಮೂರನೆಯ ಚೆಂಡು ಇವಾಗ ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ವೈಟ್ ಬಾಲ್ ಸೂಚನೆ ತೀರ್ಪುಗೆ ರವಾನಿಸ್ತಾ ಇದ್ದಾರೆ. ಒಂದು ಓಟಗಳ ಸೇರ್ಪಡೆ ತಂಡ ಇವಾಗ ಆರಂಭವನ್ನು ಪಡ್ಕೊಳ್ತಾ ಇದೆ ಅತಿಕ್ರಮ ರೂಪದಲ್ಲಿ. 4 ಮೊದಲ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿಳುತ್ತಾ ಇದೆ. ದೇವರಾಜ್ ಮತ್ತೆ ಮೂರನೇ ಬಾರಿ. ವಿಜಯ್ ಮೂರನೇ ಚೆಂಡು ಡಿಫೆಕ್ಷನ್ ಗಮನಿಸಬಾರದು. ಓಟವನ್ನು ದಾಖಲಿಸಿದ್ದು ಕ್ಷೇತ್ರ ರಕ್ಷಣೆ ಮಾಡುತ್ತಾ ಇದ್ದಾರೆ. ಒಂದು ಓಟದ ಸೇರ್ಪಡೆ ಇವಾಗ ವಿಜಯ್ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ತಂಡ ಮೊತ್ತ 2 ಓಟವನ್ನು ತಲುಪ್ತಾ ಇದೆ. ತಟ್ಟುಮಟ್ಟು ಓಟವನ್ನು ದಾಖಲಿಸಲ ಪ್ರಯತ್ನ. ದಾಂಡು ಚೆಂಡಿನ ಸಂಪರ್ಕವನ್ನು ಪಡ್ಕೊಳ್ತಾಳೆ. ನಡುವೆ ಡಾಟ್ ಬಾಲ್ ನ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. ತಟ್ಟುಮಟ್ಟು ಓಟ ದಾಖಲಿಸಲ ಪ್ರಯತ್ನ. ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಸ್ಟ್ರೈಕ್ ಕೂಡ ರೊಟೇಟ್ ಆಗ್ತಾ ಇದೆ. ಒಂದು ಓಟ ಸೇರ್ಪಡೆ ವಿಜಯ್ ಮಾಡ್ತಾ ಇದ್ದಾರೆ. ತಂಡ ಮತ್ತೆ 3 ಓಟವನ್ನು ತಲುಪ್ತಾ ಇದೆ. ಕೊನೆಯ ಒಂದು ಮೊದಲನೆಯ ಓವರ್ ಮುಕ್ತಾಯಕ್ಕಾಗಿ ಬಾಕಿಳುತ್ತಾ ಇದ್ದಾವೆ. ಜಯಿಸಬಲ ಅಂತ ತಂಡ ಸೀಸನ್ 4ರ ಕೊರಟಗೆರೆ ಚಾಂಪಿಯನ್ಸ್ ಲೀಗ್ ನ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ಅದಕ್ಕಾಗಿ 10 ತಂಡಗಳು ಪಂದ್ಯಾವಳಿಯಲ್ಲಿ ಭಾಗವಹಿಸಿತ್ತು. 8 ತಂಡಗಳು ಪಂದ್ಯಾವಳಿಯನ್ನು ನಿರ್ಗಮಿಸಿದ್ದು. ಇವಾಗ 2 ತಂಡಗಳು ಮಾತ್ರ ಚಾಂಪಿಯನ್ ಪ್ರಶಸ್ತಿಗಾಗಿ ಹೋರಾಟವನ್ನು ಕಂಡುಕೊಳ್ತಾ ಇದ್ದಾರೆ. ಒಂದೆಡೆ ಫ್ರೆಂಡ್ಸ್ ಕೊರಟಗೆರೆ ಮತ್ತು ಫ್ರೆಂಡ್ಸ್ ದಾಸರಹಳ್ಳಿ ಫೈನಲ್ ಪಂದ್ಯಾಟವನ್ನು ಆಡುತ್ತಾ ಇರ್ತಕ್ಕಂಥ 2 ತಂಡಗಳು. ಇಲ್ಲಿ ಮೊದಲ ಓವರ್ ಮುಕ್ತಾಯಗೊಳಿಸ್ತಾ ಇದೆ. ತಂಡ ಮೊತ್ತ 3 ಓಟಗಳು 2 ವಿಕೆಟ್ಸ್ ಫ್ರೆಂಡ್ಸ್ ಕೊರಟಗೆರೆ ಕಳ್ಕೊಂಡಿದ್ದಾರೆ. ಅದ್ಯಾವ ವಯಸ್ಸುಗಾರನ ಇವಾಗ ಬಳಸಲು ನೋಡಬೇಕಾಗಿದೆ. ಹೊರಡವರಿಗಾಗಿ ಶಶಾಂಕ್ ಇವಾಗ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. 18 ಚೆಂಡುಗಳ ಆಟ ಇನ್ನು ಕೂಡ ಆರಂಭಿಕ ಹಂತದ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದ್ದಾವೆ.
ಎರಡನೇ ಓವರ್ ಆರಂಭ ಕಂಡುಕೊಳ್ತಾ ಇದೆ ಶಶಾಂಕ್ ಸಾರಿಗೆ ಭಾಗದಲ್ಲಿ. ಬೀಸುವಂತ ಪ್ರಯತ್ನ, ಓಟಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆಲ್ಲನಯವರ ಮೊದಲ ಎಸೆತ ಶಶಾಂಕ್ ಮುಕ್ತಾಯಗೊಳಿಸ್ತಾ ಇದ್ದಾರೆ ಡಾಟ್ ಬಾಲ್ ರೂಪದಲ್ಲಿ. ಫೈನಲ್ ಪಂದ್ಯಾಟದ ವೀಕ್ಷಣೆ ಇರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರು, ಕ್ರೀಡಾಪಟುಗಳಿಗೆ ಮೊದಲಾಗಿನ ಆಯೋಜಕರ ಪರವಾಗಿ ಆತ್ಮೀಯ ಆದರಣೆ ಸ್ವಾಗತ ಕೊಡ್ತಾ ಇದ್ದೇವೆ ಕೂಡ. ವೀರಸೇನ ಹೊರತದ ಅಕಸ್ಮಾನ ಪ್ರಯತ್ನ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ಬಹಳ ಶತವರ ತಂದ ಸಿಕ್ಸರ್ ಲಾಂಗ್ ಆಫ್ ಸೇಮ್ ಆರೈಕೆಯ ಹೊರ ಭಾಗವನ್ನು ಕ್ರಮಿಸದ ರೂಟ್ಗಳ ಸೇರ್ಪಡೆ ಕಂಡುಕೊಳ್ತಾ ಇದ್ದೇವೆ. ಫೈನಲ್ ಪಂದ್ಯಾಟದ ಮೊದಲ ಸಿಕ್ಸರ್ ಇವಾಗ ವಿಜಯ್ ದಾನವ ದಾಖಲಾತಿಯನ್ನು ಕಾಣ್ತಾ ಇದೆ. ಪ್ರಗತಿ ಎರಡನೇ ಓವರ್ನಲ್ಲಿ 9 ಊಟವನ್ನು ತಲುಪ್ತಾ ಇದೆ. ನೆಗೆತವನ್ನ ನೀಡ್ತಾ ಇದ್ದಾರೆ. ಊಟವನ್ನು ದಾಖಲಿಸ್ತಾ ಇಲ್ಲ. ಕಳೆದ ಚೆಂಡಿಗೊಂದು ಸಿಕ್ಸರ್ ದಾಖಲಿಸಿರ್ತಕ್ಕಂಥ ಆಟಗಾರ ಇವಾಗ ಡಾಟ್ ಬಾಲ್ಗಳಿಗೆ ಅವಕಾಶ ಮಾಡಿಕೊಟ್ರು. ಅಲ್ಲಿ ನಮ್ಮ ಎಲೆಕ್ಟ್ರಿಕ್ ಸ್ಕೂಟರ್ನ ಹೆಡ್ಲೈಟ್ ಆನ್ ಮಾಡಿ ದಯಮಾಡಿ ಆಫ್ ಮಾಡಿ. ಇದನ್ನ ಅಲ್ಲಿ ಆಟೋ ಪಕ್ಕ ಇರುವಂತ ದ್ವಿಚಕ್ರ ವಾಹನ ಮಾಲೀಕರು ದಯಮಾಡಿ ಲೈಟ್ ಆಫ್ ಮಾಡಬೇಕು. ಅಲ್ಲಿ ಹಾಸ್ಟೆಲ್ ಗೇಟ್ ಹತ್ರ ನಿಲ್ಲಿಸಿರ್ತಕ್ಕಂಥ ದ್ವಿಚಕ್ರ ವಾಹನ ಮಾಲೀಕರು ತಮ್ಮ ಹೆಡ್ಲೈಟ್ ಆಫ್ ಮಾಡಿ ಸರ್. ಧನ್ಯವಾದಗಳು. ತಮ್ಮ ಮತ 10 ಊಟವನ್ನು ತಲುಪ್ತಾ ಇದೆ. ಸೇಪವನ್ನು ಮಾಡಿಕೊಂಡು ಬೆಳೆಸುವಂತ ಪ್ರಯತ್ನ ಕಳ್ಕೊಂಡು 1 ಊಟಗಳ ಸೇರ್ಪಡೆ ಸ್ಟ್ರೈಕ್ ಕೂಡ ರಿಟರ್ನ್ ಆಗ್ತಾ ಇದೆ. 1 ಊಟಗಳ ಸೇರ್ಪಡೆ ಮುಖಾಂತರವಾಗಿ 11 ಊಟಗಳ ಪೂರೈಕೆಯನ್ನು ಮಾಡುತ್ತಾರೆ. ಪ್ರಗತಿ ಎರಡನೇ ಓವರ್ 1 ಎಸೆತಗಳಲ್ಲಿ ಓವರ್ ಮುಕ್ತಾಯಕ್ಕಾಗಿ ಇನ್ನೂ ಕೂಡ ಬಾಕಿ ಉಳಿತಾ ಇದ್ದಾವೆ. ವಿಜಯ್ ಸ್ಟ್ರೈಕ್ ಅಲ್ಲಿದ್ದಾರೆ. ಆರಂಭಿಕ ಹಂತದ ಓವರ್ ನಲ್ಲಿ 2 ವಿಕೆಟ್ಸ್ ಅನ್ನು ಕಳ್ಕೊಂಡಿರ್ತಕ್ಕಂಥ ಫ್ರೆಂಡ್ಸ್ ಕೊರಟಗೆರೆ. ಆ ಬಳಿಕ ಬಹಳ ಶತಮಾನದ ಆಟ ಮುಂದುವರಿಸ್ತಾ ಇದೆ. ಇವಾಗ ಬಿರುಸಿನ ಹೊಳತನ ದಾಖಲಿಸ್ತಾ ಇದ್ರೆ ಇವಾಗ ಬಿರುಸಿನ ಸಿಕ್ಸರ್ ದಾಖಲಾತನ ಕಾಣ್ತಾ ಇದೆ ವಿಜಯ್ ದಾನ ಮುಖಾಂತರವಾಗಿ. ಇದೇ ಏಪ್ರಿಲ್ ತಿಂಗಳಲ್ಲಿ ಇದೇ ಕ್ರೀಡಾಂಗಣದಲ್ಲಿ KKR ಸಂಸ್ಥೆ KKR ಟ್ರೋಫಿಯನ್ನು ಇದೇ ಕ್ರೀಡಾಂಗಣದಲ್ಲಿ ನಡೆಸಲಿದ್ದಾರೆ. ಆ KKR ಸಂಸ್ಥೆ ಅತಿ ಶೀಘ್ರದಲ್ಲಿ ದಿನಾಂಕವನ್ನ ನಿಗದಿಪಡಿಸಲಿದ್ದಾರೆ. ಆ ಒಂದು ಪಂದ್ಯ ಕೂಡ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಂದ್ಯವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಏಪ್ರಿಲ್ ತಿಂಗಳಲ್ಲಿ KKR ಕಪ್ ಸಾಗುತ್ತೆ. ಇದ ಮೂರನವರಿಗಾಗಿ ಶಶಿಯನ್ನು ಬಳಸಲು ಲೆಕ್ಕಾಚಾರವನ್ನು ಕಂಡುಕೊಳ್ತಾ ಇದ್ದಾರೆ. ಕಿಶೋರ್ ಸ್ಟ್ರೈಕ್ ಅಲ್ಲಿ ಶಶಿ ಮೂರನೇ ಓವರ್ಗಾಗಿ ಕ್ಷಣ ಕಾಲ ಗಾಳಿಯಲ್ಲಿ ಲೆಕ್ಕಾಚಾರ ಪಡ್ಕೊಂಡ ಪ್ರಯತ್ನ ಸುಲಭ ಸಾಧ ಲೆಕ್ಕಾಚಾರ ಪಡ್ಕೊಂಡ್ರು. 3ನೇ ಓವರ್ ಮೊದಲ ಜಡಿಗೆ 3ನೇ ಹೊದರಿವಾಗ ಫ್ರೆಂಡ್ಸ್ ಕೊರಟಗೆರೆ ಕಳ್ಕೊಳ್ತಾ ಇದ್ದಾರೆ. 17ಕ್ಕೆ 3 ಹೊದರಿ ಆಘಾತವನ್ನು ಕಾಣ್ತಾ ಇದೆ. ಶಶಿ 3ನೇ ಓವರ್ ಮೊದಲ ಚೆಂಡಿನ ಯಶಸ್ಸನ್ನು ಪಡ್ಕೊಂಡ್ರು. ಮತ್ತಿರುವ ಆಟಗಾರನ ಸೇರ್ಪಡೆ ನಾವು ಕಂಡುಕೊಳ್ತಾ ಇದ್ದೇವೆ. ಕ್ವಾಲಿಫೈರ್ 1ರಲ್ಲಿ ಹ್ಯಾಟ್ರಿಕ್ ವಿಕೆಟ್ಸ್ ಅನ್ನು ಪಡ್ಕೊಂಡಿರ್ತಕ್ಕಂಥ ಯಶಸ್ವಿ ಬೌಲರ್ ಫಾರೂಕ್ ಇವಾಗ ಅಂಕಣ ಎಂಟನ್ನು ಪಡ್ಕೊಳ್ತಾ ಇದ್ದಾರೆ. 17ಕ್ಕೆ 3 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಬೀಸುವಂತಹ ಪ್ರಯತ್ನ ಊಟಗಳಿಗೆ ಅವಕಾಶನ ಶಶಿ ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ 2 ಎಸೆತ ಶಶಿ ಮುಕ್ತಾಯಗೊಳಿಸಿದ್ರು. ಆರಂಭಿಕ ಚೆಂಡಿನಲ್ಲಿ ವೈಯಕ್ತಿಕ ಮೊದಲ ಯಶಸ್ಸನ್ನು ಕಂಡಿರ್ತಕ್ಕಂಥ ಶಶಿ ಇವಾಗ 2ನೆಯ ಚೆಂಡಿನಲ್ಲಿ ಡಾಟ್ ಬಾಲ್ ಅನ್ನು ತೋರ್ಪಡಿಸಿದ 4 ಎಸೆತ 3ನೇ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಇದ್ದಾವೆ. ಫಾರೂಕ್ ಸ್ಟ್ರೈಕ್ ಅಲ್ಲಿ ಶಶಿ 3ನೇ ಬಾರಿ ಬೀಸುವಂತ ಪ್ರಯತ್ನ ನಿರೀಕ್ಷಿತ ಹೊರತುಗಳು ಬರ್ತಾ 1 ಊಟಗಳ ಸೇರ್ಪಡೆ ವಿಕೆಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಫಾರೂಕ್ 1 ಊಟಗಳ ಸೇರ್ಪಡೆ ಕಂಡುಕೊಂಡ್ರು. ಫಾರೂಕ್ ಖಾತೆ ಕೂಡ ಕಂಡುಕೊಳ್ತಾ ಇದೆ. ತಂಡ ಮತ್ತು 18 ಊಟವನ್ನು ತಲುಪ್ತಾ ಇದೆ.
ಬೀಸುವಂತ ಪ್ರಯತ್ನವನ್ನು ಕಳ್ಕೊಂಡ್ರು ಗುಣದ ಮೊದಲ ಯಶಸ್ಸನ್ನು ಪಡ್ಕೊಳ್ತಾ ಇದ್ರೆ 4ನೇ ಹತ್ತರವಾಗ ಆಘಾತವನ್ನು ಕಾಣುತ್ತಾ ಇದೆ. ಆರಂಭಿಕ ಹಂತದ ಟಾಪ್ ಟಾಸ್ ಬ್ರೇಕ್ ಅಲ್ಲಿ ಜಯವನ್ನು ಕಂಡಿರ್ತಕ್ಕಂಥ ಫ್ರೆಂಡ್ಸ್ ದಾಸರಹಳ್ಳಿ ಬೌಲರ್ಸ್ ಗಳು SR ಬಾದಲಿ ಯಶಸ್ಸನ್ನು ಪಡ್ಕೊಂಡಿದ್ದಾರೆ. ಈಗ ಬೌಲರ್ಸ್ 4 ವಿಕೆಟ್ಸ್ ಅನ್ನು ಪಡ್ಕೊಂಡಿದ್ದಾರೆ. ಫ್ರೆಂಡ್ಸ್ ಕೊರಟಗೆರೆ 18ಕ್ಕೆ 4 ವಿಕೆಟ್ಸ್ ಅನ್ನು ಕಳ್ಕೊಳ್ತಾರೆ. ಪ್ರಗತಿಯ 3ನೇ ಓವರ್ ನಲ್ಲಿ ಮತ್ತೋರ್ವ ಆಟಗಾರನ ಸೇರ್ಪಡೆ ಅಂಕಣಕ್ಕೆ ಇವಾಗ ಇಮ್ರಾನ್ ಬರ್ತಾ ಇದ್ದಾರೆ. ಬೀಸುವಂತ ಪ್ರಯತ್ನ ಇಮ್ರಾನ್ ಮಾಡ್ತಾ ಇದ್ದಾರೆ. ಒಂದು ಊಟಗಳ ಸೇರ್ಪಡೆ ಕ್ಷೇತ್ರ ರಕ್ಷಣೆ ದಾಖಲಾತನ್ನು ಕಡ್ಕೊಳ್ತಾ 2ನೇ ಓಟದ ಆಕಾಶ ಲೆಕ್ಕಾಚಾರ ಇವಾಗ ಸುಲಭವಾಗಿ 2ನೇ ಓಟವನ್ನು ಕೂಡ ದಾಖಲಿಸಿದ್ರು. 2 ಓಟ ಸೇರ್ಪಡೆ ಮತ್ತೆ 20 ಓಟವನ್ನು ತಲುಪ್ತಾ ಇದೆ. ಇಮ್ರಾನ್ ಖಾತೆ ಕೂಡ ಆರಂಭಗೊಳ್ಳುತ್ತಾ ಇದ್ದಾವೆ. ಒಂದೆಸ ಈ ಓವರ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದ್ದಾವೆ. ಶಶಿಕರ ಬಾರಿ ಇಮ್ರಾನ್ ಸ್ಟ್ರೈಕ್ ಅಲ್ಲಿ ಸಪೋರ್ಟ್ ಮಾಡಿಕೊಂಡು ಬೀಸುವಂತ ಲೆಕ್ಕಾಚಾರ. ಈ ನಡುವೆ ವೈಟ್ ಬಾಲ್ ಸೂಚನಾ ತೀರ್ಪು ರವಾನಿಸ್ತಾ ಇದ್ದಾರೆ. ಅತಿಕ್ರಮ ಓಟಗಳಿಗೆ ಅವಕಾಶವನ್ನು ಶಶಿ ಮಾಡಿಕೊಟ್ರು. 1 ಓಟಗಳ ಸೇರ್ಪಡೆ ಲಾಭ ಪಡ್ಕೊಳ್ತಾ ಇದ್ದಾರೆ. ಮೊತ್ತ 21 ಓಟವನ್ನು ತಲುಪ್ತಾ ಇದೆ. 7 ಚೆಂಡುಗಳ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಇಲ್ಲಿ ಬಾಕಿ ಉಳಿತಾ ಇದ್ದಾವೆ. ಮತ್ತೆ ಬೇಸವಾದ ಪ್ರಯತ್ನ ಬಹಳ ಶತಮಾನದ ಚೆಂಡನ್ನು ದಾಖಲಿಸಿದ್ರು. ಇವಾಗ ಮತ್ತೊಂದು ಹೋದರೆ ಇವಾಗ ಆಘಾತವನ್ನು ಕಾಣುತ್ತದೆ. 5ನೇ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. ಬಹಳ ಶತಮಾನತೆಯಾಗಿ ಶಶಿ ಇವಾಗ 3ನೇ ಓವರ್ ಮುಕ್ತಾಯಗೊಳಿಸಿಕೊಡ್ತಾ ಇದ್ದಾರೆ. ಮುಕ್ತಾಯ ಕಂಡಿರ್ತಕ್ಕಂಥ 3 ಓವರ್ಗಳಲ್ಲಿ ಫ್ರೆಂಡ್ಸ್ ಕೊರಟಗೆರೆ 21ಕ್ಕೆ 5 ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇರ್ತಕ್ಕಂಥ ತಂಡ. ಅಂತಿಮ 6 ಚೆಂಡುಗಳ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. ಅದೇ ಯಾವ ಬೌಲರ್ ಅನ್ನು ಫ್ರೆಂಡ್ಸ್ ದಾಸರಹಳ್ಳಿ ಇವಾಗ ಪರಿಚಯಿಸ್ತಾರೆ ಅಂತ ನೋಡಬೇಕಾಗಿದೆ. ಕೊನೆಯ ಓವರ್ಗಾಗಿ ರಾಕಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ಹೊಸ ಆಟಗಾರ ಸೇರ್ಪಡೆ ರಂಜು ಅಂಕಣಕ್ಕೆ ಬರ್ತಾ ಇದ್ದಾರೆ. ಅಂತಿಮ ಮೊದಲ ಚೆಂಡ ಮತ್ತೆ ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಇತ್ತು. ನಮ್ಮ ಸ್ಥಾನಕ್ಕೆ ಬೀಳ್ತಾ ಇದೆ. 1 ಓಟದ ಸೇರ್ಪಡೆ ಕಂಡುಕೊಂಡ್ರು. ಅಂತಿಮ ಓವರ್ ಮೊದಲ ಚೆಂಡಿನಲ್ಲಿ 22 ಓಟ ತಲುಪ್ತಾ 5 ಚೆಂಡುಗಳ ಬಾಕಿ ಉಳಿತಾ ಇದೆ. ರಾಕಿ 2ನೇ ಬಾರಿ ರಂಜಿ ಸ್ಟ್ರೈಕ್ ಅಲ್ಲಿ ಚೆಂಡಿಗೆ ಸ್ವಲ್ಪ ಮಟ್ಟಿಗೆ ನೆಗೆತವನ್ನು ನೀಡುತ್ತಾ ಇದ್ದಾರೆ. ಡಾಲ್ ಬಾಲ್ ಸೇರ್ಪಡೆ ಶಾಕೇಶ್ ಮುಖಾಂತರವಾಗಿ ಕಂಡುಕೊಳ್ತಾ ಇದ್ದಾವೆ. 4 ಕೆಲಸ ಬಾಕಿ ಉಳಿತಾ ಇದೆ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ. ಅಂತಿಮ 3ನೇ ಚೆಂಡು ಮಿಡಾಫಲ್ ಓಟ ದಾಖಲಿಸಿದ್ದು. 1 ಓಟ ಸೇರ್ಪಡೆ ಸ್ಟ್ರೈಕ್ ರೊಟೇಟ್ ಆಗ್ತಾ ಇದೆ. ರಂಜಿತ್ 2ನೇ ಓಟದ ಆಕಾಶ ಲೆಕ್ಕಾಚಾರ ಮಾಡಿದ್ದು. 2ನೇ ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ರಂಜಿತ್ ಖಾತೆ ಕೂಡ ಆರಂಭವನ್ನು ಪಡ್ಕೊಳ್ತಾ ಇದ್ದಾಳೆ. ಮತ್ತೆ 24 ಓಟವನ್ನು ತಲುಪ್ತಾ ಇದೆ. 3 ಚೆಂಡುಗಳು ಬಾಕಿ ಉಳಿತಾ ಇದ್ದಾವೆ. ರಾಕಿ ಹೆಸರಾದ 4ನೇ ಚೆಂಡು ಓಟವನ್ನ ದಾಖಲಿಸಲ್ಲ. ಡಾಟ್ ಬಾಲ್ಗಳ ರನ್ಔಟ್. ಅದೇ ರೀತಿಯ ಸೂಚನೆ ತೀರ್ಪು ರವಾನಿಸಿ ನೋಡಬೇಕಾಗಿದೆ. ಅಲ್ಲಿ ಶಿಬಿರದಲ್ಲಿ ಅಂಕದಿಂದ ತೆರಳಬೇಕು. ಈಗ ಔಟ್ ಆಗಿರ್ತಕ್ಕಂಥ ಆಟಗಾರರು ಹೊಸ ಆಟಗಾರರ ಸೇರ್ಪಡೆ. ಬೀಸುವಂತಹ ಪ್ರಯತ್ನ ಮತ್ತೆ ಓಟಲಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಆರಂಭಿಕ ಸೆಷನ್ ಮುಕ್ತಾಯಕ್ಕಾಗಿ ಕೊನೆ ಒಂದೇ ಬಾಕಿ ಉಳಿತಾ ಇದೆ. ಆರಂಭಿಕ ಸೆಷನ್ ಕೊನೆಯ ಚೆಂಡಿಗಾಗಿ ರಾಕಿ ಸರ್ಗವಾದಲ್ಲಿ ಆರಂಭಿಕ ಸೆಷನ್ ಅಂತಿಮ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ತೇಲ್ತಾ ಲಾಂಗನಲ್ಲಿ ಇವಾಗ 1 ಓಟಲಿಗೆ ಅವಕಾಶ ಮಾಡಿಕೊಟ್ರು. ಮತ್ತೊಂದು ಓಟವನ್ನು ರಂಜಿತ್ ದಾಖಲಿಸ್ತಾ ಇದ್ದಾರೆ. 2 ಓಟಗಳ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಇವಾಗ 3ನೇ ಓಟದ ಅವಕಾಶ ಲೆಕ್ಕಾಚಾರಗಳ ನಡುವೆ ರನ್ಔಟ್ ರೂಪದಲ್ಲಿ ಆಘಾತವನ್ನು ಕಂಡುಕೊಳ್ತಾ ಇದೆ. 2 ಓಟಗಳ ಸೇರ್ಪಡೆ ಮಾತ್ರ ಅಂಕಿಅಂಶವನ್ನು ಕಂಡುಕೊಳ್ತಾ ಇದೆ. ಮೊದಲ ಸೆಷನ್ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಫ್ರೆಂಡ್ಸ್ ಕೊರಟಗೆರೆ 26 ಓಟವನ್ನು ದಾಖಲಿಸಿದ್ದಾರೆ. 27ರಂದು ಟಾರ್ಗೆಟ್ ಸಂಖ್ಯೆ
ಫ್ರೆಂಡ್ಸ್ ದಾಸರಲ್ಲಿ ಚೇಸ್ ಮಾಡಬೇಕಾಗಿದೆ. ಶಿವರಾತ್ರಿ ಕ್ಷೇತ್ರ ಸಿದ್ಧಪಡಿಸಿಕೊಳ್ಬೇಕು ಫ್ರೆಂಡ್ಸ್ ಕೊರಟಗೆರೆ ಆಟಗಾರರು. 27ರ ಟಾರ್ಗೆಟ್ ಸಂಖ್ಯೆ ಚೇಸ್ ಕಾಣಬೇಕಾಗಿದೆ. ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಅಲ್ಲಿ ಫ್ರೆಂಡ್ಸ್ ಕೊರಟಗೆರೆ ಕ್ಷೇತ್ರ ಸಿದ್ಧಪಡಿಸಿಕೊಳ್ಬೇಕು. ಹಾಗೆ ಫ್ರೆಂಡ್ಸ್ ದಾಸರಹಳ್ಳಿ ಮೊದಲ ಸರದಿ ಆಟಗಾರ ಅಂಕಣಕ್ಕೆ ಬನ್ನಿ ಅನ್ನೋದಕ್ಕೆ ಕೇಳಿಕೊಳ್ತಾ ಇದ್ದೇವೆ. ಇಪ್ಪತ್ತ 27 ಊಟಗಳ ಅವಶ್ಯಕತೆ. ಅಲ್ಲಿ ಫ್ರೆಂಡ್ಸ್ ಕೊರಟಗೆರೆ ಸಮಯಕ್ಕೆ ವಿಳಂಬವಾಗ್ತಾ ಇದೆ. ಕ್ಷೇತ್ರ ಸಿದ್ಧಪಡಿಸಿಕೊಳ್ಳಿ. ಆರಂಭಿಕ ಸರದಿ ಆಟಗಾರಿಗೆ ಇಪ್ಪತ್ತೇಳರಂದು ಟಾರ್ಗೆಟ್ ಸಂಖ್ಯೆ ಚೇಸ್ ಕಾಣ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ದಾಸರಹಳ್ಳಿಯ ಆರಂಭಿಕ ಸರದಿಯ ಬಿರುಸಿನ ಆಟಗಾರ ಅಂಕಣ ಎಂಟರನ್ನು ಪಡ್ಕೊಳ್ತಾ ಇದ್ದಾರೆ. ಶ್ರೀಧರ್ ಮತ್ತು ರಾಕಿ ಮೊದಲ ಸರದಿ ಆಟಗಾರರು. 24ಕ್ಕೆ 27 ಊಟಗಳು ದಾಸರಹಳ್ಳಿ ಫ್ರೆಂಡ್ಸ್ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಬರಬೇಕಾಗಿದೆ. ಅದ್ಯಾವ ಬೌಲರ್ ಆರಂಭಿಕ ಓವರ್ಗಾಗಿ ಇವಾಗ ಫ್ರೆಂಡ್ಸ್ ಕೊರಟಗೆರೆ ಬಳಸಿದರೆ ನೋಡಬೇಕಾಗಿದೆ. 24ಕ್ಕೆ 27 ಇಲ್ಲಿ ಜಯವನ್ನು ಕಾಣಬಲ್ಲಂತ ತಂಡ ಸೀಸನ್ 4ರ ಕೊರಟಗೆರೆ ಚಾಂಪಿಯನ್ಸ್ ಲೀಗ್ ನ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ಳಿಕ್ಕಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ತಮ್ಮ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಯುವ ಜನತಾ ದಳದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಸರ್ ಅವರು ನಮ್ಮ ಪ್ರಮುಖ ವೇದಿಕೆಗೆ ಕೂಡಿಕೊಳ್ಳಿರುವುದಾಗಿ ನಾವು ಸಂಘಟನೆ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ಕ್ಷಣಕಾಲ ಗಾಳಿಯಲ್ಲಿ ಇವಾಗ ಸುಲಭ ಸಾಧ್ಯತೆಯ ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಹೋದರೆ ಇವಾಗ ಆಘಾತವನ್ನು ಕಾಣ್ತಾ ಇದೆ ಕ್ಯಾಚ್ ಔಟ್ ರೂಪದಲ್ಲಿ. 27ರಂದು ಟಾರ್ಗೆಟ್ ಸಂಖ್ಯೆ ಚೇಂಜ್ ಕಾಣ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ದಾಸರಲ್ಲಿ ಇವಾಗ ಮೊದಲ ವಿಕೆಟ್ಸ್ ಅನ್ನು ಕಳ್ಕೊಳ್ತಾ ಇದ್ದಾರೆ. 26 ಊಟಗಳು ಬರಬೇಕಾಗಿದೆ. ಮತ್ತೊರು ಆಟಗಾರರ ಸೇರ್ಪಡೆ. ದೇವರಾಜ್ ಇವಾಗ ಅಂಕಣಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಬರನೇ ಬಾರಿ ವಿಜಯೇಶ್ವರದ ಮೂರನೇ ಚರಣ ಮಿಡಾಫಲ್ ಊಟವನ್ನು ದಾಖಲಿಸಿದ್ದು ಕ್ಷೇತ್ರ ಮಾಡುತ್ತಾ ಇದ್ದಾರೆ. ಒಂದು ಊಟ ಸೇರ್ಪಾಡೆ. ಒಂದು ಊಟಗಳಿಗೆ ಅವಕಾಶ ಮಾಡಿಕೊಟ್ಟು ತಂಡ ಮತ್ತೆ ಇವಾಗ 2 ಊಟವನ್ನು ತಲುಪ್ತಾ ಇದೆ. 25 ಊಟಗಳು ಬರಬೇಕಾಗಿದೆ. ನಾಲ್ಕನೆಯ ಚೆಂಡು ಮುಕ್ತಾಯಗೊಳಿಸ್ತಾ ಇದ್ದಾರೆ. ಡಾಟ್ ಬಾಲ್ ನ ಸೇರ್ಪಡೆ. 2 ಎಸೆತಗಳು ಬಾಕಿ ಉಳಿತಾ ಇದೆ ಮೊದಲ ಓವರ್ ಮುಕ್ತಾಯಕ್ಕಾಗಿ. ಅತಿಕ್ರಮ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಅಡ್ವಾನ್ಸ್ ಸೂಚನೆ ತೀರ್ಪು ರವಾನಿಸಿದ್ದಾರೆ. ಒಂದು ಊಟದ ಸೇರ್ಪಡೆ. ತನ್ನ ಮತ್ತೆ 3 ಊಟವನ್ನು ತಲುಪ್ತಾ ಇದೆ. 24 ಊಟಗಳು ಬರಬೇಕಾಗಿದೆ. ಶ್ರೀಧರ್ಗೆ 5ನೇ ಚೆಂಡು. ಶ್ರೀಧರ್ ಮತ್ತೆ ಓಟವನ್ನು ದಾಖಲಿಸಲು ಡಾಟ್ಮಾಲ ಸೇರ್ಪಡೆ. 27ರ ಟಾರ್ಗೆಟ್ ಸಂಖ್ಯೆ ಚೇಂಜ್ ಕಾಣ್ತಾ ಇರ್ತಕ್ಕಂಥ ತಂಡ ಮೊದಲವರ ಪ್ರಗತಿಯಲ್ಲಿ 3 ಓಟವನ್ನು ದಾಖಲಿಸಿದ್ದಾರೆ. ಒಂದೇ ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ ಬಾಕಿ ಉಳಿತಾ ಇದೆ. 19 ಎಸೆಗಳಲ್ಲಿ
24 ಓಟಗಳು ಬರಬೇಕಾಗಿದೆ. ನಡುವ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಕೊನೆಯ ಮುಕ್ತಾಯಗೊಳಿಸ್ತಾ ಇದ್ದಾರೆ. ಎರಡನೆಯ ಓಟದ ಅವಕಾಶ ಲೆಕ್ಕಾಚಾರ ಮಾಡ್ತಾ ಇರುವಾಗ ಸುಲಭವಾಗಿ ಎರಡನೆಯ ಓಟಗಳ ಪೂರೈಕೆಯನ್ನು ಕೂಡ ಮಾಡಿಕೊಟ್ರು. ಇಲ್ಲಿ ಆರಂಭಿಕ ಓವರ್ ವಿಜಯ ಮುಕ್ತಾಯಗೊಳಿಸಿ ಕೊಡ್ತಾ ಇದ್ದಾರೆ. 5 ಓಟವನ್ನು ಫ್ರೆಂಡ್ಸ್ ದಾಸರಲ್ಲಿ ದಾಖಲಿಸಿದರೆ ಮೊದಲ ವಿಕೆಟ್ಸ್ ಅನ್ನು ಕೂಡ ಕಳ್ಕೊಂಡಿದ್ದಾರೆ. 18ಕ್ಕೆ 22 ಓಟಗಳ ಅವಶ್ಯಕತೆ. ಅದು ಯಾವ SR ಇವಾಗ ಎರಡನೇವರಿಗಾಗಿ ಫ್ರೆಂಡ್ಸ್ ಕೊರಟಗೆರೆ ಬಳಸಿ ನೋಡಬೇಕಾಗಿದೆ. ಈಗಾಗಲೇ ಆರಂಭಿಕವನ್ನು ಬಹಳ ಶುದ್ಧವರ್ತಿಯಾಗಿ ವಿಜಯ ಮುಕ್ತಾಯಗೊಳಿಸಿ ಕೊಟ್ಟರು. ಯಶವಂತ್ ಎರಡನೆಯ ಓವರ್ಗಾಗಿ ಚೆಂಡನ್ನು ಪಡ್ಕೊಳ್ತಾ ಇದ್ದಾರೆ. ದೇವರಾಜ್ ಸ್ಟ್ರೈಕಲ್ಲಿ ಎರಡನೆಯ ಓವರ್ ಆರಂಭ ಪಡ್ಕೊಳ್ತಾ ಇದೆ. ಮೊದಲ ಚೆಂಡು ನಟನರ ಹೊರತಳಿಗೆ ಅವಕಾಶ ಮಾಡಿಕೊಟ್ಟರು. ಮಿಡಾನಲ್ಲಿ ಒಂದು ಊಟದ ಸೇರ್ಪಡೆ ದೇವರಾಜ್ ಮಾಡುತ್ತಾ ಇದ್ದಾರೆ. ತಳ ಮತ್ತೆ ಏರಿಕೆಯನ್ನು ಪಡ್ಕೊಳ್ತಾ ಇದೆ. 6 ರೂಟನ್ನು ತಲುಪ್ತಾ ಇದ್ದಾರೆ. ಕ್ಷಣಕಾಲ ಗಾಳಿಯಲ್ಲಿ ಡಿಫೆಕ್ಷನ್ ಗಮನಿಸಬಾರದು. ಕ್ಷೇತ್ರರಕ್ಷಣೆ ಮಾಡ್ತಾ ಇದ್ದಾರೆ. ಇವಾಗ ಬೌಂಡ್ರಿ ಅಡಾಯಿಸಿದ್ದು ಕ್ಷೇತ್ರರಕ್ಷಣೆ ಎಡವಟ್ಟು 4 ಓಟಗಳಿಗೆ ಅವಕಾಶ ಡಿಫೆಕ್ಷನ್ ಗಮನಿಸಬಾರದಲ್ಲಿ ಮಾಡಿಕೊಟ್ಟಿದ್ದಾರೆ. 4 ಓಟ ಸೇರ್ಪಡೆಗಳ ಮಧ್ಯೆ ಇವಾಗ 10 ಓಟವನ್ನು ತಲುಪ್ತಾ ಇದೆ. 17 ಓಟಗಳು ಅಂತಿಮ 16 ಎಸೆತಗಳಲ್ಲಿ ಬರಬೇಕಾಗಿದೆ. 16ಕ್ಕೆ 17 ಪ್ರತಿಯೊಂದು ಚೆಂಡಿಗೂ ಕೂಡ 20 ಓಟವನ್ನು ದಾಖಲಿಸಿದ್ದು ಕೂಡ ಸುಲಭವಾಗಿ ಜಯಿಸಬಲ್ಲಂತ ಪಂದ್ಯ. ಆದ್ರೂ ಕೂಡ ಕ್ರಿಕೆಟ್ ಅದೃಷ್ಟದ ಆಟ ಅನ್ನುವಂತ ಹಣೆ ಪಟ್ಟಿಯನ್ನು ಕಟ್ಟಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಅದೇ ರೀತಿ ಫೈನಲ್ ಪಂದ್ಯಾಟ ಸಮಾಪ್ತಿಯನ್ನು ಕಾಣುತ್ತೆ ನೋಡಬೇಕಾಗಿದೆ. 16ಕ್ಕೆ 17 ಓಟಗಳ ಅವಶ್ಯಕತೆ. ಸರ್ ಒಂದು ಊಟದ ಸೇರ್ಪಡೆ 12 ಓಟವನ್ನು ತಲುಪ್ತಾ ಇದೆ. 15 ಓಟಗಳು ಬರಬೇಕಾಗಿದೆ 15 ಎಸೆತಗಳಲ್ಲಿ. ಬಹಳಷ್ಟು ತಮ್ಮದೇ ಹೊರತ ಲೇಟ್ ಕಷ್ಟ ದಾಖಲಿಸಿದ ಪ್ರಯತ್ನವನ್ನು ಕಂಡುಕೊಂಡು ತಳಮಾನ ಮಾಡಲು ಒಂದು ಓಟಗಳ ಸೇರ್ಪಡೆ ಓಟವನ್ನು ಅವಕಾಶ ಲೆಕ್ಕಾಚಾರ ಮಾಡಿದ್ದು 3ನೇ ಓಟಗಳಿಗೆ ಕೂಡ ಅವಕಾಶ ಇವಾಗ ಮಾಡಿಕೊಡ್ತಾ ಇದ್ದಾರೆ. 3 ಓಟಗಳ ಪೂರೈಕೆಯೂ ಕೂಡ ಮೊತ್ತ 15 ಓಟವನ್ನು ತಲುಪ್ತಾ ಇದೆ. 12 ಓಟಗಳು ಬರಬೇಕಾಗಿದೆ 14 ಎಸೆತಗಳಲ್ಲಿ. ಐದನೇ ಜನಿಗೆ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮತ್ತೆ ಒಂದು ಓಟದ ಸೇರ್ಪಡೆ 2ನೇ ಓಟವನ್ನು ದಾಖಲಿಸಲು ಪ್ರಯತ್ನ 2 ಮಂದಿ ಆಟಗಾರರು ಮತ್ತೆ ಮಾಡ್ತಾ ಇದ್ದಾರೆ. 2 ಓಟಗಳಿಗೆ ಮತ್ತೆ ಅವಕಾಶ ಮಾಡಿಕೊಟ್ರು. 17 ಓಟವನ್ನು ತಲುಪ್ತಾ ಇದ್ದಾರೆ. 10 ಓಟಗಳು ಬರಬೇಕಾಗಿದೆ 13 ಎಸೆತಗಳಲ್ಲಿ. ಕೊನೆಯ ಒಂದು ಎಸೆ ಓವರ್ ಮುಕ್ತಾಯವಾಗಿ ಬಾಕಿ ಉಳಿತಾ ಇದೆ. ಯಶವಂತ್ ಕಡೆ ಬಾರಿ ಶ್ರೀಧರ್ ಸ್ಟ್ರೈಕಲ್ಲಿ. ಪ್ರತಿಯೊಂದು ಚೆಂಡಿಗೂ ಕೂಡ 20 ಓಟವನ್ನು ದಾಖಲಿಸುವ ಲೆಕ್ಕಾಚಾರ 2 ಮಂದಿ ಆಟಗಾರ ಮಾಡಿದ್ರು. 1 ಓಟಗಳ ಸೇರ್ಪಡೆ 18 ಓಟವನ್ನು ತಲುಪ್ತದೆ. ಅಂತಿಮ 12 ಎಸೆತ 9 ಓಟಗಳ ಅವಶ್ಯಕತೆ. 12ಕ್ಕೆ 9 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅದೇ ಆವೇಶಗಾರನ್ನು ಇವಾಗ ಬಳಸ್ತಾರೆ ಅಂತ ನೋಡಬೇಕಾಗಿದೆ. ಈಗ ತಾನೇ ಆಗಮಿಸಿದ ನಮ್ಮ ಹಿರಿಯ ಮುಖಂಡರ ಲಂಬುರಾಜನವರು ಕೂಡ ನಮ್ಮ ಸ್ಟೇಟ್ ಫೆಡರೇಷನ್ ತಂಡದ ವತಿಯಿಂದ ಸ್ವಾಗತ ಕೊಡ್ತಾ ಇದ್ದೀವಿ. ಲೆಕ್ಕಾಚಾರ ಕಾಣ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ದಾಸರಹಳ್ಳಿ ಬಹಳಷ್ಟು ತಮ್ಮ ಆಟವನ್ನು ಮುಂದುವರಿಸಲಿದ್ದಾರೆ. ಅತಿಕ್ರಮಣಗಳ ಲಾಭವನ್ನು ಪಡ್ಕೊಂಡ್ರು. 3 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಕ್ಷಣಕಾಲ ಗಾಳಿಯಲ್ಲಿ ನಟನರ ಹೊರತ ದಾಖಲಿಸಿದ ವಿಡಾಫಲ 1 ಓಟಗಳ ಸೇರ್ಪಡೆ 2ನೇ ಓಟದ ಅವಕಾಶ ಲೆಕ್ಕಾಚಾರ ಕಂಡುಕೊಂಡ್ರು. 2 ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಇವಾಗ ಪಂದ್ಯಾಟ ಸಮಬಲಗೊಳ್ತಾ ಇದೆ. ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಫ್ರೆಂಡ್ಸ್ ಕೊರಟಗೆರೆ ತಂಡಕ್ಕೂ ಕೂಡ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ ನಾವು.